ಓಂ ಶಾಂತಿ. ನಮಸ್ಕಾರ ಅಣ್ಣಂದೀರೆ, ಹಕ್ಕಂದೀರೆ. ಇವತ್ತು 9ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿ ನಿಜವಾಗಿಯೂ ನಮ್ಮನ್ನ ಒಂದು ಸುಂದರವಾದ ಆಧ್ಯಾತ್ಮಿಕ ಪಯಣಕ್ಕೆ ಕರ್ಕೊಂಡು ಹೋಗತ್ತೆ. ಹೌದು, ಇದರ ಕೇಂದ್ರ ಭಾವವೇ ಕವಡೆಯಿಂದ ವಜ್ರ ಆಗುವ ಪರಿವರ್ತನೆಯಲ್ವಾ? ಖಂಡಿತ. ಬಾಬಾರವರು ನಮ್ಮನ್ನ ಅಂದ್ರೆ ಆತ್ಮಿಕವಾಗಿ ಬಡವರಾದ ನಮ್ಮನ್ನ ಜ್ಞಾನ ಯೋಗಗಳ ಮೂಲಕ ದೇವತಾ ಪದವಿಯ ಕಿರೀಟದಾರಿಗಳನ್ನಾಗಿ ಮಾಡಲು ಬಂದಿರೋ ಬಡವರ ಬಂಧು ಅಂತ ನೆನ್ಪಿಸಿದ್ದಾರೆ. ಹೌದು, ಈ ಪರಿವರ್ತನೆಯ ಯಾತ್ರೆಗೆ ಬೇಕಾದ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಆ ನಕ್ಷೆಯಲ್ಲಿ ಮೊದಲನೇ ಮತ್ತು ಅತಿ ಮುಖ್ಯವಾದ ಅಂಶ ಅಂದ್ರೆ ಬಾಪ್ ದಾದಾ ಅವರ ಗುಹ್ಯ ರಹಸ್ಯ. ಶಿವತಂದೆ ಮತ್ತೆ ಬ್ರಹ್ಮದಾದ ಇಬ್ರೂ ಒಂದೇ ಶರೀರದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಮತ್ತು ಭಗವಂತ ನಿರಾಕಾರನೇ ಹೊರತು ಸಾಕಾರ ಮನುಷ್ಯ ಅಲ್ಲ ಅನ್ನೋ ಅಡಿಪಾಯದ ಜ್ಞಾನ. ಅದನ್ನು ಎಲ್ರಿಗೂ ತಿಳಿಸ್ಬೇಕು ಅಂತ ಒತ್ತಿ ಹೇಳ್ತಾರೆ. ಹೌದು, ಈ ಅಡಿಪಾಯದ ಮೇಲೆ ನಮ್ಮ ಜೀವನ ಶೈಲಿಯಲ್ಲಿ ಆಗ್ಬೇಕಾದ ಒಂದು ದೊಡ್ಡ ಬದಲಾವಣೆ ಬಗ್ಗೆನೂ ತಿಳಿಸಿದ್ದಾರೆ. ಅದೇ ಕಾಮಚಿತೆಯಿಂದ ಜ್ಞಾನಚಿತೆಯ ಮೇಲೆ ಬಂದು ಕೂರೋದು. ಅಂದ್ರೆ ಪವಿತ್ರತೆ, ದೇಹ ಅಭಿಮಾನದಿಂದ ಬರುವ ವಿಕಾರಗಳಿಂದ ಮುಕ್ತರಾಗಿ ನಾನು ಪವಿತ್ರ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಇರೋದು. ಸರಿ, ಈ ಸ್ಥಿತಿಗೆ ಹೋಗೋಕೆ ಒಬ್ಬ ಪ್ರಿಯತಮನಾದ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡೋದೇ ಸಾಧನ ಅಂತಾರೆ. ಮತ್ತು ಈ ಇಡೀ ಪಯಣದಲ್ಲಿ ನಮಗೆ ದಾರಿದೀಪ ಯಾವುದು ಅಂದ್ರೆ ಅದು ಶ್ರೀಮತ. ಹೌದು, ಪರಮಾತ್ಮನ ಶ್ರೇಷ್ಠ ಮತ ಮತ್ತೆ ರಾವಣನ ಅಂದ್ರೆ 5 ವಿಕಾರಗಳ ಮತ, ಇದರ ನಡುವಿನ ವ್ಯತ್ಯಾಸವನ್ನ ತುಂಬ ಸ್ಪಷ್ಟಪಡಿಸಿದ್ದಾರೆ. ಕೇವಲ ಶ್ರೀಮತದಿಂದ ಮಾತ್ರ ನಾವು ಶ್ರೇಷ್ಠ ಆಗೋಕೆ ಸಾಧ್ಯ ಅಂತ ಮನದಟ್ಟು ಮಾಡಿದ್ದಾರೆ. ಬನ್ನಿ, ಈ ಅಮೂಲ್ಯ ಜ್ಞಾನದ ಒಂದೊಂದು ಮುತ್ತನ್ನು ಆಳವಾಗಿ ಮಂಥನ ಮಾಡೋಣ. ಖಂಡಿತ. ಇವತ್ತಿನ ಮುರಳಿಯ ಸಾರಾಂಶ ಮತ್ತು ಪ್ರಶ್ನೋತ್ತರ ಎರಡೂ ಒಂದೇ ವಿಷಯದ ಸುತ್ತಿದೆ ಅನ್ಸುತ್ತೆ. ನಮ್ಮ ಮತ್ತೆ ತಂದೆಯ ನಡುವಿನ ಸಂಬಂಧ ಮತ್ತೆ ಅವರ ನಿಜವಾದ ಪರಿಚಯ. ಹೌದು, ಬಾಬಾ ತಮ್ಮನ್ನು ಬಡವರ ಬಂಧು ಅಂತ ಕರೆದುಕೊಳ್ತಾರೆ. ಲೌಕಿಕದಲ್ಲಿ ಈ ಪದ ಕೇಳಿದ್ರೆ ನಮಗೆ ಹಣಕಾಸಿನ ಬಡತನ ನೆನಪಾಗುತ್ತೆ. ಆದರೆ ಇಲ್ಲಿ ಬಾಬಾ ಹೇಳ್ತಿರೋ ಬಡತನನೇ ಬೇರೆ. ಖಂಡಿತ, ಇದು ಆತ್ಮದ ಬಡತನ. ದ್ವಾಪರ ಯುಗದಿಂದ ಜ್ಞಾನ ಗುಣ ಶಕ್ತಿಗಳನ್ನೆಲ್ಲ ಕಳ್ಕೊಳ್ತಾ ನಮ್ಮ ಆತ್ಮದ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗಿದೆ. ನಾವು ಕವಡೆ ಸಮಾನ ಆಗಿದ್ದೇವೆ. ಇವತ್ತಿನ ಜಗತ್ತಿನಲ್ಲಿ ಎಷ್ಟೇ ಭೌತಿಕ ಸಂಪತ್ತಿದ್ರೂ ಜನರ ಮನಸ್ಸಲ್ಲಿ ಶಾಂತಿ, ಸಮಾಧಾನ, ಖುಷಿ ಇಲ್ಲ. ಇದೆಲ್ಲ ಆತ್ಮಿಕ ಬಡತನಕ್ಕೆ ಸಾಕ್ಷಿ. ಅದಕ್ಕೆ ಬಾಬಾರವರ ಬಡವರ ಬಂಧು ಅನ್ನೋ ಬಿರುದು ಬಹಳ ಅರ್ಥಪೂರ್ಣ. ಅವರು ನಮಗೆ ಕೊಡೋದು ಲೌಕಿಕ ಸಂಪತ್ತಲ್ಲ, ಬದಲಿಗೆ ಜ್ಞಾನ ಅನ್ನೋ ಅವಿನಾಶಿ ಸಂಪತ್ತು. ಈ ಜ್ಞಾನದಿಂದ ನಮ್ಮನ್ನ ಮತ್ತೆ ವಜ್ರ ಸಮಾನರನ್ನಾಗಿ, ಸತ್ಯುಗದ ರಾಜರಾಣಿಯರನ್ನಾಗಿ ಮಾಡ್ತಾರೆ. ಹೌದು, ಈ ಪರಿವರ್ತನೆಗೆ ನಾವು ಮಾಡಬೇಕಾಗಿರೋದು ಕೇವಲ ಅವರ ಶ್ರೀಮತವನ್ನು ಪಾಲಿಸೋದು. ಇನ್ನು ಪ್ರಶ್ನೆಯಲ್ಲಿ ಈ ಜ್ಞಾನವನ್ನು ನೀಡುವ ವಿಧಾನದ ಬಗ್ಗೆ ಒಂದು ಗುಪ್ಯ ರಹಸ್ಯವನ್ನು ತಿಳಿಸಿದ್ದಾರೆ. ಅದೇ ಬಾಪ್ದಾದಾ ರಹಸ್ಯ. ಹೌದು, ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಬಾಪ್ ಅಂದ್ರೆ ಪರಮಪಿತ ನಿರಾಕಾರ ಶಿವ, ದಾದಾ ಅಂದ್ರೆ ಪ್ರಜಾಪಿತ ಬ್ರಹ್ಮ. ಶಿವತಂದೆ ನಿರಾಕಾರ ಜ್ಯೋತಿ ಸ್ವರೂಪ ಆಗಿರೋದ್ರಿಂದ ಅವ್ರಿಗೆ ಜ್ಞಾನ ಕೊಡೋಕೆ ಒಂದು ಶಾರೀರಿಕ ಮಾಧ್ಯಮ ಬೇಕು. ಅದಕ್ಕಾಗಿ ಅವರು ಬ್ರಹ್ಮಬಾಬರವರ ಶರೀರವನ್ನು ಆಧಾರವಾಗಿ ಬಳಸ್ತಾರೆ. ಸೊ ಜ್ಞಾನ ಕೊಡ್ತಿರೋದು ನಿರಾಕಾರ ಶಿವ ಬ್ರಹ್ಮ ತಂದೆಯ ಮುಖದ ಮೂಲಕ. ಇಲ್ಲಿ ಒಂದು ಸೂಕ್ಷ್ಮವಾದ ಗೊಂದಲ ಆಗ್ಬಹುದು. ಕೆಲವರು ಬ್ರಹ್ಮರವರನ್ನೇ ಭಗವಂತ ಅಂತ ತಿಳ್ಕೋಬಹುದು. ಅದಕ್ಕಾಗಿಯೇ ಬಾಬಾ ಸ್ಪಷ್ಟಪಡಿಸ್ತಾರೆ, ಮನುಷ್ಯ ಎಂದಿಗೂ ಭಗವಂತನಾಗಲು ಸಾಧ್ಯವಿಲ್ಲ. ಬ್ರಹ್ಮರವರು ಕೂಡ ಒಬ್ಬ ಶ್ರೇಷ್ಠ ಆತ್ಮ, ಆದರೆ ಭಗವಂತ ಅಲ್ಲ. ಹೌದು, ಭಗವಂತ ಆತ್ಮರ ತಂದೆ, ನಿರಾಕಾರ, ಪರಮಧಾಮದ ನಿವಾಸಿ. ಈ ಸ್ಪಷ್ಟತೆಯನ್ನ ನಾವು ಮೊದಲು ನಮ್ಮ ಬುದ್ಧಿಯಲ್ಲಿ ಸ್ಥಿರ ಮಾಡ್ಕೋಬೇಕು, ಆಮೇಲೆ ಎಲ್ಲರಿಗೂ ತಿಳಿಸಬೇಕು. ಈ ಸ್ಪಷ್ಟತೆಯೇ ನಮ್ಮ ಜ್ಞಾನದ ಅಡಿಪಾಯ. ಮುರಳಿಯ ಮೊದಲನೇ ಮುಖ್ಯ ಅಂಶದಲ್ಲಿ ಇದೇ ಬಾಪ್ದಾದಾ ರಹಸ್ಯವನ್ನು ಒಂದು ಸುಂದರವಾದ ಲೌಕಿಕ ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ. ಓ ಹೌದು, ಲೌಕಿಕದಲ್ಲಿ ಮಗುವಿಗೆ ತಂದೆಯಿಂದ ತಾತನ ಆಸ್ತಿ ಸಿಗುತ್ತೆ. ಹಾಗೇನೆ ಅಲೌಕಿಕವಾಗಿ ನಮಗೆ ಶಿವತಂದೆಯ ಅಂದ್ರೆ ತಾತನ ಆಸ್ತಿ ಬ್ರಹ್ಮದಾದಾರವರ ಅಂದ್ರೆ ತಂದೆಯ ಮೂಲಕ ಸಿಗ್ತಿದೆ. ಎಷ್ಟು ಸುಂದರವಾದ ಹೋಲಿಕೆ ಅಲ್ವಾ? ಇಲ್ಲಿ ಬ್ರಹ್ಮದಾದ ಒಬ್ಬ ನಂಬಿಕೆಸ್ಥ ಟ್ರಸ್ಟಿಯ ಥರ. ಶಿವತಂದೆಯ ಜ್ಞಾನ ಅನ್ನೋ ಸ್ವರ್ಗದ ಆಸ್ತಿಯನ್ನ ಮೊದಲು ಅವರು ಸ್ವೀಕಾರ ಮಾಡಿ, ಧಾರಣೆ ಮಾಡಿ, ಆಮೇಲೆ ನಮಗೆ ಮಕ್ಕಳಿಗೆ ಹಂಚ್ತಾರೆ. ಆ ಜ್ಞಾನ ಧಾರಣೆ ಮಾಡಿದಾಗ ನಾವು ಕವಡಿಯಿಂದ ವಜ್ರ ಆಗ್ತೀವಿ. ಹೀಗೆ ನಮ್ಮನ್ನ ಆಧ್ಯಾತ್ಮಿಕವಾಗಿ ಶ್ರೀಮಂತರನ್ನಾಗಿ ಮಾಡುವ ತಂದೆಯೇ ನಿಜವಾದ ಬಡವರ ಬಂಧು. ಎರಡನೇ ಅಂಶದಲ್ಲಿ ಭಗವಂತ ಒಬ್ಬನೇ
ಮತ್ತು ಆತ ನಿರಾಕಾರ ಅನ್ನೋ ಸತ್ಯವನ್ನ ಮತ್ತೆ ಒತ್ತಿ ಹೇಳಿದ್ದಾರೆ. ಇದರ ಜೊತೆಗೆ ನಮ್ಮ ನಿಜವಾದ ಮನೆ ಅಂದ್ರೆ ಶಾಂತಿಧಾಮ ಅಥವಾ ನಿರ್ವಾಣಧಾಮದ ಬಗ್ಗೆ ತಿಳಿಸಿದ್ದಾರೆ. ನಾವು ಆತ್ಮರು ಮೂಲತಃ ಅಲ್ಲಿನ ನಿವಾಸಿಗಳು. ಅದನ್ನ ವಾನಪ್ರಸ್ಥ ಸ್ಥಿತಿ ಅಂತಾನೂ ಕರೀತಾರೆ. ನಮ್ಮ 84 ಜನ್ಮಗಳ ಚಕ್ರ ಪೂರ್ತಿಯಾದಾಗ ಎಲ್ಲಾ ಧರ್ಮದ ಆತ್ಮರು ಅಲ್ಲಿಗೆ ವಾಪಸ್ ಹೋಗಿ ವಿಶ್ರಾಂತಿ ಪಡಿತಾರೆ. ಆದ್ರೆ ಅದಕ್ಕೂ ಮುಂಚೆ ತಂದೆಯಿಂದ ಜ್ಞಾನ ಪಡೆದು ಪಾವನರಾಗೋದು ಅನಿವಾರ್ಯ. ಆ ಪಾವನ ಸ್ಥಿತಿಯಿಂದ ನಾವು ಅಪಾವನ ಸ್ಥಿತಿಗೆ ಹೇಗೆ ಬಂದ್ವಿ ಅನ್ನೋದನ್ನ 3ನೇ ಅಂಶದಲ್ಲಿ ವಿವರಿಸಿದ್ದಾರೆ. ಹೌದು, ತಂದೆಯೇ ರಚಯಿತ, ಈ ಸೃಷ್ಟಿಯವರ ರಚನೆ. ಈ ನಾಟಕದಲ್ಲಿ ನಾವು ಆತ್ಮರು ಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಪಾವನ ದೇವತೆಗಳಾಗಿದ್ವಿ. ಆಮೇಲೆ 84 ಜನ್ಮಗಳನ್ನ ತಗೊಳ್ತಾ ನಮ್ಮ ಆತ್ಮದ ಶಕ್ತಿ ಕಡಿಮೆ ಆಗಿ ಸತೋ ರಜೋ ತಮೋ ಸ್ಥಿತಿಗೆ ಬಂದಿದ್ದೇವೆ. ಈಗ ಕಲಿಯುಗದ ಅಂತ್ಯದಲ್ಲಿ ತಂದೆ ಬಂದು ಮತ್ತೆ ರಾಜಯೋಗವನ್ನು ಕಲಿಸಿ ನಮ್ಮನ್ನ ನರನಿಂದ ನಾರಾಯಣನನ್ನಾಗಿ ಮಾಡ್ತಿದ್ದಾರೆ. ಈ ಜ್ಞಾನ ನಮ್ಮ ಜೀವನದ ಉದ್ದೇಶವನ್ನ ಸ್ಪಷ್ಟಪಡಿಸುತ್ತೆ. ಈ ಪರಿವರ್ತನೆಯ ಪ್ರಕ್ರಿಯೆಯಲ್ಲಿ ಅತಿ ಪ್ರಮುಖವಾದ ಹೆಜ್ಜೆ ಯಾವುದು ಅನ್ನೋದನ್ನ 4ನೇ ಅಂಶದಲ್ಲಿ ಹೇಳಿದ್ದಾರೆ. ಅದುವೇ ಪವಿತ್ರತೆ. ಹೌದು, ಬಾಬಾ ಹೇಳ್ತಾರೆ, ದ್ವಾಪರದಿಂದ ನಾವು ಕಾಮಚಿತೆಯ ಮೇಲೆ ಕೂತು ಕಪ್ಪಾಗಿದ್ದೇವೆ. ಅಂದ್ರೆ ವಿಕಾರಗಳ ಅಧೀನರಾಗಿ ಆತ್ಮದ ಶಕ್ತಿಯನ್ನ ಕಳ್ಕೊಂಡಿದ್ದೇವೆ. ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಈಗ ಜ್ಞಾನಚಿತೆ ಮೇಲೆ ಕೂತುಕೊಳ್ಳಿ. ಜ್ಞಾನಚಿತೆ, ಈ ಪದವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಇದು ಯಾವುದೋ ಹೊರಗಿನ ಬೆಂಕಿಯಲ್ಲ, ಇದು ನಮ್ಮೊಳಗಿನ ಜ್ಞಾನದ ಅರಿವು. ನಾನು ಈ ಶರೀರವಲ್ಲ, ನಾನೊಬ್ಬ ಪವಿತ್ರ ಶಾಂತ ಸ್ವರೂಪ ಆತ್ಮ, ಪರಮಾತ್ಮನು ಮಗು. ಈ ಸ್ಮೃತಿಯೇ ಜ್ಞಾನಚಿತೆ. ಹೌದು, ಇದು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಓಡ್ತಾ ಇರೋ ಒಂದು ಬ್ಯಾಕ್ಗ್ರೌಂಡ್ ಆಪ್ ತರಹ. ನಮ್ಮ ದಿನನಿತ್ಯದ ಡಿಫಾಲ್ಟ್ ಆಪ್, ದೇಹಾಭಿಮಾನ, ಚಿಂತೆ, ಭಯ. ಆದ್ರೆ ನಾವು ಪ್ರಜ್ಞಾಪೂರ್ವಕವಾಗಿ ಈ ಆತ್ಮ ಅಭಿಮಾನ ಅನ್ನೋ ಆಪ್ ಅನ್ನು ಚಾಲನೆಯಲ್ಲಿಟ್ಟಾಗ ವಿಕಾರಗಳ ವೈರಸ್ ತಾನಾಗಿಯೇ ನಿಷ್ಕ್ರಿಯವಾಗುತ್ತೆ. ಜೊತೆಗೆ ಎಲ್ಲ ದೇಹಧಾರಿಗಳಿಂದ, ವಸ್ತುಗಳಿಂದ ಮಮತ್ವವನ್ನು ತೆಗೆದು ಒಬ್ಬ ತಂದೆಯಲ್ಲಿ ಬುದ್ಧಿಯೋಗವನ್ನು ಜೋಡಿಸಬೇಕು ಅಂತಾರೆ. ಇದು ಹೇಳೋಕೆ ಸುಲಭ, ಆದ್ರೆ ಮಾಡೋಕೆ ಅಭ್ಯಾಸ ಬೇಕು. ಈ ಅಭ್ಯಾಸ ಸುಲಭ ಮಾಡೋಕೆ 5ನೇ ಅಂಶದಲ್ಲಿ ಒಂದು ಸುಂದರವಾದ ಸಂಬಂಧವನ್ನ ನೆನಪಿಸಿದ್ದಾರೆ. ಹೌದು, ನಾವು ಆತ್ಮರು ಪ್ರಿಯತಮೆಯರು, ಪರಮಾತ್ಮ ಒಬ್ಬನೇ ನಮ್ಮ ಪ್ರಿಯತಮ. ಭಕ್ತಿ ಮಾರ್ಗದಲ್ಲೂ ಭಗವಂತನನ್ನ ನೆನಪಿಸ್ತಾರೆ, ಆದ್ರೆ ಅಲ್ಲಿ ಸಂಬಂಧಗಳು ಬೇರೆ ಬೇರೆ, ಮತ್ತೆ ನೆನಪಲ್ಲಿ ತುಂಬಾ ಬೇಡಿಕೆಗಳು ಸೇರ್ಕೊಂಡಿರುತ್ತೆ. ಆದ್ರೆ ಜ್ಞಾನ ಮಾರ್ಗದಲ್ಲಿ ನಾವು ಒಬ್ಬ ನಿರಾಕಾರ ಪ್ರಿಯತಮನನ್ನ ಮಾತ್ರ, ಯಾವುದೇ ಲೌಕಿಕ ಬೇಡಿಕೆ ಇಲ್ಲದೆ ಕೇವಲ ಪ್ರೀತಿ ಮತ್ತು ಹಕ್ಕಿನಿಂದ ನೆನಪಿಸ್ತೀವಿ. ಹೌದು, ಲೌಕಿಕದಲ್ಲಿ ಪ್ರಿಯತಮೆ ಪ್ರಿಯತಮನನ್ನ ಎಷ್ಟು ಸಹಜವಾಗಿ ನೆನಪಿಸ್ತಾಳೋ ಆ ಸಹಜ ಪ್ರೀತಿಯುಕ್ತ ನೆನಪೇ ಯೋಗ. ಆ ನೆನಪಲ್ಲೇ ಆನಂದ, ಶಕ್ತಿ ಮತ್ತು ವಿಕರ್ಮ ವಿನಾಶ ಎಲ್ಲವೂ ಅಡಗಿದೆ. ಕೊನೆಗೆ 6ನೇ ಅಂಶದಲ್ಲಿ ನಮ್ಮ ಆಯ್ಕೆಯ ಬಗ್ಗೆ ಸ್ಪಷ್ಟತೆ ಕೊಟ್ಟಿದ್ದಾರೆ. ನಮ್ಮ ಮುಂದೆ 2 ದಾರಿಗಳಿವೆ, ಒಂದು ಶ್ರೀಮತ, ಇನ್ನೊಂದು ರಾವಣನ ಮತ. ಶ್ರೀಮತ ನಮ್ಮನ್ನ ಸತೋಪ್ರಧಾನ ದೇವತೆಯನ್ನಾಗಿ ಮಾಡಿದ್ರೆ, ರಾವಣನ ಮತ ಅಂದ್ರೆ 5 ವಿಕಾರಗಳ ಮತ ನಮ್ಮನ್ನ ತಮೋಪ್ರಧಾನ ಭ್ರಷ್ಟಾಚಾರಿಯನ್ನಾಗಿ ಮಾಡಿದೆ. ಈಗ ಸಂಗಮಯುಗದಲ್ಲಿ ನಾವು ಸಂಪೂರ್ಣವಾಗಿ ರಾವಣನ ಮತವನ್ನ ತ್ಯಜಿಸಿ ತಂದೆಯ ಶ್ರೀಮತದಂತೆ ನಡೆಯೋ ನಿಶ್ಚಯ ಮಾಡಬೇಕು. ಬಹಳ ಚೆನ್ನಾಗಿ ವಿಷಯಗಳನ್ನು ಜೋಡಿಸಿದಿರಿ. ಇನ್ನೂ ಇಂದಿನ ಮುರಳಿಯಲ್ಲಿ ಧಾರಣೆಗಾಗಿ ಕೊಟ್ಟಿರುವ ಮುಖ್ಯ ಸಾರವನ್ನು ನೋಡೋಣ. ಮೊದಲನೇ ಅಂಶ ಹೀಗಿದೆ: ನಿರಂತರ ತಂದೆಯ ನೆನಪಿನಲ್ಲಿರಲು ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಕರ್ಮ ಮಾಡುತ್ತಲೂ ತಂದೆಯ ನೆನಪಿರಲಿ, ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶವೂ ಬರುವುದು. ಆಹಾ, ಬುದ್ಧಿಯನ್ನು ಚಿನ್ನದ ಪಾತ್ರೆಯಾಗಿ ಮಾಡುವುದು ಎಷ್ಟು ಶಕ್ತಿಯುತವಾದ ಮಾತು. ಹೌದು, ಚಿನ್ನದ ಪಾತ್ರೆಯ ವಿಶೇಷತೆ ಏನು? ಅದು ಶುದ್ಧ, ಮೌಲ್ಯಯುತ, ಮತ್ತೆ ಅದರಲ್ಲಿಟ್ಟ ವಸ್ತು ಕೆಡೋದಿಲ್ಲ. ನಮ್ಮ ಬುದ್ಧಿಯೂ ಹಾಗೇ ಇರಬೇಕು. ಅದರಲ್ಲಿ ವ್ಯರ್ಥ ಸಂಕಲ್ಪಗಳು, ನಕಾರಾತ್ಮಕತೆ, ಪರಚಿಂತನೆ ಅನ್ನೋ ಕಲ್ಮಶ ಇದ್ರೆ ಅದು ತಾಮ್ರದ ಪಾತ್ರೆ ತರ. ಅದರಲ್ಲಿ ತಂದೆಯ ಜ್ಞಾನ ಮತ್ತು ನೆನಪು ಉಳಿಯೋದಿಲ್ಲ. ಹಾಗಾದ್ರೆ ಬುದ್ಧಿಯನ್ನ ಶುದ್ಧ ಮಾಡೋದು ಹೇಗೆ? ನಿರಂತರವಾಗಿ ನಮ್ಮ ಸಂಕಲ್ಪಗಳನ್ನು ಗಮನಿಸೋದ್ರಿಂದ. ಕರ್ಮ ಮಾಡುತ್ತಲೂ ತಂದೆಯ ನೆನಪಿರಲಿ, ಇದುವೇ ಕರ್ಮಯೋಗದ ಅಭ್ಯಾಸ. ನಾನು ಅಡುಗೆ ಮಾಡುವಾಗ, ಆಫೀಸ್ ಕೆಲಸ ಮಾಡುವಾಗ ನಾನು ಆತ್ಮ, ತಂದೆಯ ಮಗು, ಈ ಕರ್ಮವನ್ನು ತಂದೆಯ ಸೇವೆಗಾಗಿ ಮಾಡ್ತಿದ್ದೀನಿ ಅನ್ನೋ ಸ್ಮೃತಿಯಲ್ಲಿದ್ರೆ ಆ ಕರ್ಮದ ಪ್ರಭಾವ ನಮ್ಮ ಮೇಲೆ ಆಗೋದಿಲ್ಲ ಮತ್ತು ಬುದ್ಧಿ ಶುದ್ಧವಾಗಿರುತ್ತೆ. ಮತ್ತೆ
ಆ ನೆನಪಿನಿಂದಲೇ ಪವಿತ್ರತೆಯ ಪ್ರಕಾಶ ಬರುತ್ತೆ. ಹೌದು. ನಾವು ಎಷ್ಟು ತಂದೆಯನ್ನ ಪ್ರೀತಿಯಿಂದ ನೆನಪಿಸ್ತೀವೋ ಅಷ್ಟು ನಮ್ಮ ಆತ್ಮದ ಮೇಲಿದ್ದ ಜನ್ಮಜನ್ಮಾಂತರದ ವಿಕಾರಗಳೆಂಬ ತುಕ್ಕು ನಿವಾರಣೆಯಾಗುತ್ತೆ. ಆಗ ಆತ್ಮವು ತನ್ನ ಮೂಲ ಸ್ವರೂಪವಾದ ಪವಿತ್ರತೆಯಿಂದ ಹೊಳೆಯೋಕೆ ಶುರುವಾಗುತ್ತೆ. ಆ ಪ್ರಕಾಶ ಕೇವಲ ನಮ್ಗೆ ಅನುಭವ ಆಗೋದಲ್ಲ, ನಮ್ಮ ಸಂಪರ್ಕಕ್ಕೆ ಬರೋರಿಗೂ ನಮ್ಮ ಮುಖ, ಮಾತು, ನಡತೆಯ ಮೂಲಕ ಅನುಭವ ಆಗತ್ತೆ. ಹೌದು. ಈಗ ಧಾರಣೆಯ ಎರಡನೇ ಅಂಶ, ಮುರಳಿಯನ್ನೆಂದೂ ತಪ್ಪಿಸಬಾರದು. ಡ್ರಾಮದ ರಹಸ್ಯವನ್ನು ಯಥಾರ್ಥ ರೀತಿಯಿಂದ ತಿಳಿದುಕೊಳ್ಳಬೇಕಾಗಿದೆ. ಭಟ್ಟಿಯಲ್ಲಿ ಹೊರಗಿನದೇನು ನೆನಪಿಗೆ ಬರಬಾರದು. ಮುರಳಿ ನಮ್ಮ ಆತ್ಮಕ್ಕೆ ಪ್ರತಿ ದಿನದ ಆಹಾರ. ಶರೀರಕ್ಕೆ ಆಹಾರ ತಪ್ಪಿಸಿದ್ರೆ ಹೇಗೆ ನಿಶ್ಶಕ್ತಿ ಬರುತ್ತೋ ಹಾಗೇ ಆತ್ಮಕ್ಕೆ ಮುರಳಿಯನ್ನು ತಪ್ಪಿಸಿದ್ರೆ ಮಾಯೆಯ ಪ್ರಭಾವಕ್ಕೆ ಒಳಗಾಗೋ ಸಾಧ್ಯತೆ ಹೆಚ್ಚು. ಹೌದು. ಇನ್ನು ಡ್ರಾಮಾದ ರಹಸ್ಯವನ್ನ ಯಥಾರ್ಥವಾಗಿ ತಿಳಿಯೋದಂದ್ರೆ ಈ ಜಗತ್ತಲ್ಲಿ ನಡೆಯೋ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿ ಮತ್ತು ಪೂರ್ವನಿಶ್ಚಿತ ಅಂತ ನಂಬೋದು. ಏನಾಗಿದೆಯೋ ಅದು ಒಳ್ಳೇದು, ಏನಾಗ್ತಿದ್ಯೋ ಅದು ಒಳ್ಳೇದು, ಮುಂದೆ ಏನಾಗೋದೋ ಅದು ಒಳ್ಳೇದೇ ಅನ್ನೋ ನಿಶ್ಚಯ ನಮ್ಮನ್ನ ಯಾವುದೇ ಪರಿಸ್ಥಿತಿಯಲ್ಲಿ ಅಚಲವಾಗಿಡುತ್ತೆ. ಕೊನೆಯದಾಗಿ ಭಟ್ಟಿ. ಮಧುಬನದಲ್ಲಿ ನಡೆಯೋ ಯೋಗ ಭಟ್ಟಿಯ ಸಮಯದಲ್ಲಿ ನಮ್ಮ ಬುದ್ಧಿ ಸಂಪೂರ್ಣವಾಗಿ ಲೌಕಿಕ ಪ್ರಪಂಚದಿಂದ ಮುಕ್ತವಾಗಿರಬೇಕು. ಮನೆ, ಕುಟುಂಬ, ಕೆಲಸದ ಚಿಂತೆಗಳು ನೆನ್ಪಿಗೆ ಬರಬಾರದು. ನಾವು ಒಂದು ಆಧ್ಯಾತ್ಮಿಕ ಆಪರೇಷನ್ ಥಿಯೇಟರ್ನಲ್ಲಿದ್ದೀವಿ, ಅಲ್ಲಿ ನಮ್ಮ ಆತ್ಮದ ಸರ್ಜರಿ ನಡೀತಿದೆ ಅಂತ ಭಾವಿಸಬೇಕು. ಆಗ ಸಂಪೂರ್ಣವಾಗಿ ತಂದೆಯ ನೆನಪಿನಲ್ಲಿ ಲೀನವಾಗಿ ನಮ್ಮ ಆತ್ಮದ ಸಂಪೂರ್ಣ ಶುದ್ಧೀಕರಣ ಸಾಧ್ಯವಾಗುತ್ತೆ. ಬಹಳ ಸ್ಪಷ್ಟವಾದ ಮಾರ್ಗದರ್ಶನ. ಈಗ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ. ಪರಸ್ಪರದಲ್ಲಿ ಒಬ್ಬರಿನೊಬ್ಬರ ವಿಶೇಷತೆಯನ್ನು ನೋಡುವ ಹಾಗೂ ವರ್ಣನೆ ಮಾಡುವಂತಹ ಶ್ರೇಷ್ಠತೆಯಿಂದ ಕೂಡಿದ ಪವಿತ್ರ ಹಂಸ ಭವ. ಎಷ್ಟು ಸುಂದರವಾದ ವರದಾನ. ಪವಿತ್ರ ಹಂಸದ ಗುಣಮೇನು? ಅದು ಕಲ್ಲು, ಮಣ್ಣು, ಕೆಸರನ್ನ ಬಿಟ್ಟು ಕೇವಲ ಮುತ್ತುಗಳನ್ನ ಸ್ವೀಕರಿಸುತ್ತೆ. ಹೌದು. ಹಾಗೆ ನಾವು ಬೇರೆಯವರಲ್ಲಿರೋ ಅವಗುಣಗಳೆಂಬ ಕಲ್ಲುಗಳನ್ನ ನೋಡದೆ ಅವರಲ್ಲಿರೋ ವಿಶೇಷತೆಗಳೆಂಬ ಮುತ್ತುಗಳನ್ನ ಮಾತ್ರ ನೋಡಬೇಕು ಮತ್ತು ವರ್ಣನೆ ಮಾಡಬೇಕು. ಆದರೆ ಇದು ಪ್ರಾಯೋಗಿಕವಾಗಿ ಕೆಲವೊಮ್ಮೆ ಕಷ್ಟ ಅನ್ಸುತ್ತೆ. ಬೇರೆಯವರ ತಪ್ಪುಗಳು ಬೇಗ ಕಣ್ಣಿಗೆ ಬೀಳುತ್ತೆ. ಇದಕ್ಕೇನು ಪರಿಹಾರ? ಅದಕ್ಕೆ ಬಾಬಾ ಒಂದು ಗುಹ್ಯವಾದ ಮಾತನ್ನ ಹೇಳ್ತಾರೆ. ನಾವು ಇನ್ನೊಬ್ರಲ್ಲಿ ಒಂದು ಬಲಹೀನತೆಯನ್ನ ನೋಡಿದ್ರೆ ಅದು ಅವರ ಬಲಹೀನತೆ ಅಲ್ಲ, ನಮ್ಮದೇ ಬಲಹೀನತೆಯ ಪ್ರತಿಬಿಂಬ. ಓ, ಯಾಕಂದ್ರೆ ನಾವೆಲ್ಲ ಒಂದೇ ತಂದೆಯ ಮಕ್ಕಳು, ಒಂದೇ ಪರಿವಾರ. ನಮ್ಮ ಕೈಬೆರಳಿಗೆ ಗಾಯ ಆದ್ರೆ ಅದನ್ನ ಇಡೀ ಶರೀರ ತನ್ನ ಗಾಯ ಅಂತ ಭಾವಿಸುತ್ತೆ. ಹಾಗೆ ಬ್ರಾಹ್ಮಣ ಪರಿವಾರದಲ್ಲಿ ಒಬ್ಬರ ಅವಗುಣವನ್ನು ನೋಡಿ ವರ್ಣಿಸೋದು ನಮ್ಮದೇ ಅವಗುಣವನ್ನು ಜಗಜ್ಜಾಹಿರ್ ಮಾಡಿದ ಹಾಗೆ. ನಾವು ನಮ್ಮ ಬಲಹೀನತೆಯನ್ನ ಹೇಗೆ ಮುಚ್ಚಿಡೋಕಿಷ್ಟಪಡ್ತೀವೋ ಹಾಗೆ ಅನ್ಯರ ಬಲಹೀನತೆಯನ್ನು ನೋಡಬಾರ್ದು. ಕೇವಲ ವಿಶೇಷತೆಗಳನ್ನು ನೋಡಿದಾಗ ನಮ್ಮ ದೃಷ್ಟಿ, ವೃತ್ತಿ ಎರಡೂ ಪವಿತ್ರವಾಗಿ ನಾವು ನಿಜವಾದ ಹೋಲಿ ಹಂಸರಾಗ್ತೀವಿ. ಅದ್ಭುತವಾದ ದೃಷ್ಟಿಕೋನ. ಇಂದಿನ ಸ್ಲೋಗನ್ ಕೂಡ ನಮ್ಮ ಪುರುಷಾರ್ಥಕ್ಕೆ ವೇಗ ಕೊಡುತ್ತೆ. ಸಮಯವನ್ನು ಉಳಿತಾಯ ಮಾಡುವಂತಹ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯಿಗಳಾಗಿದ್ದಾರೆ. ಸಮಯವನ್ನು ಉಳಿತಾಯ ಮಾಡೋದು ಅಂದ್ರೆ ಕೇವಲ ಗಡಿಯಾರದ ಸಮಯವನ್ನು ಉಳಿಸೋದಲ್ಲ ಅಲ್ವಾ? ಇದು ನಮ್ಮ ಸಂಕಲ್ಪ ಶಕ್ತಿಯನ್ನು ಉಳಿಸೋದು. ಖಂಡಿತ. ಸಂಗಮಯುಗದ ಪ್ರತಿ ಕ್ಷಣ, ಪ್ರತಿ ಸಂಕಲ್ಪ ವಜ್ರಕ್ಕಿಂತಲೂ ಅಮೂಲ್ಯ. ನಾವು ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮಗಳಲ್ಲಿ ನಮ್ಮ ಸಮಯ ಮತ್ತೆ ಶಕ್ತಿಯನ್ನ ಹಾಳ್ಮಾಡಿದ್ರೆ ನಾವು ತೀವ್ರ ಪುರುಷಾರ್ಥಿಗಳಾಗೋಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾರು ತಮ್ಮ ಪ್ರತಿಯೊಂದು ಸಂಕಲ್ಪವನ್ನು ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಸಫಲ ಮಾಡ್ತಾರೋ, ಯಾರು ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲವೋ ಅವರೇ ತೀವ್ರ ಪುರುಷಾರ್ಥಿಗಳು. ಮತ್ತು ಅವರೇ ಮಾಯೆಯ ಮೇಲೆ ಸದಾ ವಿಜಯವನ್ನು ಪಡೆಯೋಕೆ ಸಾಧ್ಯ. ನಮ್ಮ ಪುರುಷಾರ್ಥದ ವೇಗ ನಾವು ಸಮಯವನ್ನ ಎಷ್ಟು ಸಫಲ ಮಾಡ್ತೀವಿ ಅನ್ನೋದರ ಮೇಲೆ ಸಂಪೂರ್ಣವಾಗಿ ಆಧಾರಿತವಾಗಿದೆ. ಹೌದು. ಈಗ ಅವ್ಯಕ್ತ ಸೂಚನೆಯನ್ನು ನೋಡೋಣ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೇಗೆ ಮಣಿಗಳ ವಿಶೇಷತೆ ಇರುತ್ತದೆ, ಒಂದೇ ತರಹ ಮಣಿಗಳು ಮಾಲೆಯ ಒಂದೇ ದಾರದಲ್ಲಿ ಪೋಣಿಸಲಾಗುತ್ತದೆ. ಹೀಗೆ ನೀವೆಲ್ಲ ವೈಜಯಂತಿ ಮಾಲೆಯ ಮಣಿಗಳು ಸಹ ಯಾವಾಗ ಏಕಮತ, ಒಬ್ಬರದ್ದೇ ಲಗ್ಗನ್ನಲ್ಲಿ ಏಕರಸ ಸ್ಥಿತಿಯುಳ್ಳವರು ಒಬ್ಬರೇ ಕಾಣಿಸುವರು, ಆಗ ಮಾಲೆಯಲ್ಲಿ ಪೋಣಿಸಲಾಗುವುದು. ಒಂದು ವೇಳೆ ಪರಸ್ಪರದಲ್ಲಿ ಎರಡು ಮತಗಳಿದ್ದರೆ ಅದು ಬೇರೆ, ಅರ್ಥಾತ್ 16,000 ಮಾಲೆಯ ಮಣಿಗಳಾಗಿ ಬಿಡುತ್ತಾರೆ. ಇದು ಇಡೀ ಬ್ರಾಹ್ಮಣ ಪರಿವಾರಕ್ಕೆ ಒಂದು ಶ್ರೇಷ್ಠ ನಿರ್ದೇಶನ. ವೈಜಯಂತಿ ಮಾಲೆಯ ಮಣಿಗಳಾಗೋದು ನಮ್ಮೆಲ್ಲರ ಗುರಿ. ಆದರೆ ಆ ಮಾಲೆಯಲ್ಲಿ ಪೋಣಿಸಲ್ಪಡೋಕೆ ಅರ್ಹತೆ ಬೇಕು. ಆ ಅರ್ಹತೆಯೇ
ಏಕತೆ ಮತ್ತು ವಿಶ್ವಾಸ. ಹೌದು, ಮಾಲೆಯ ಮಣಿಗಳೆಲ್ಲವೂ ಒಂದೇ ಆಕಾರ, ಒಂದೇ ತೂಕ, ಒಂದೇ ತೇಜಸ್ಸನ್ನು ಹೊಂದಿರಬೇಕು. ಹಾಗೆ ನಮ್ಮೆಲ್ಲರ ಮತ ಅಂದ್ರೆ ಗುರಿ ಮತ್ತು ದಾರಿ ಒಂದೇ ಆಗಿರ್ಬೇಕು. ನಮ್ಮೆಲ್ಲರ ಗುರಿ ತಂದೆಗೆ ಸಮಾನರಾಗೋದು, ದಾರಿ ಶ್ರೀಮತ್. ಹೀಗಿದ್ದಾಗ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಅಥವಾ ಎರಡು ಮತ ಇರಬಾರದು. ಯಾವಾಗ ನಮ್ಮೆಲ್ಲರ ಸ್ಥಿತಿ ಏಕರಸವಾಗುತ್ತೋ ಅಂದ್ರೆ ಎಲ್ಲರೂ ಒಂದೇ ಲಗನ್ನಲ್ಲಿ ಒಂದೇ ತಂದೆಯ ನೆನಪಲ್ಲಿ ಮಗ್ನರಾಗಿರ್ತೀವೋ ಆಗ ನಾವು 108ರ ವಿಜಯಮಾಲೆಯಲ್ಲಿ ಬರೋಕೆ ಸಾಧ್ಯ. ಒಂದು ವೇಳೆ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ನಮ್ಮ ಪದವಿ ಕಡಿಮೆಯಾಗಿ 16,108ರ ಮಾಲೆಯಲ್ಲಿ ಸೇರಬೇಕಾಗತ್ತೆ. ಹಾಗಾಗಿ ಸಂಘಟನೆಯಲ್ಲಿ ಯಶಸ್ಸನ್ನು ಪಡೆಯಲು ಏಕತೆ ಮತ್ತು ಪರಸ್ಪರ ವಿಶ್ವಾಸ ಅತ್ಯಗತ್ಯ. ಬಹಳ ಸ್ಪಷ್ಟವಾದ ಸೂಚನೆ. ಇಂದಿನ ಮುರಳಿಯ ಮಂಥನ ನಿಜವಾಗ್ಲೂ ನಮ್ಮ ಪುರುಷಾರ್ಥಕ್ಕೆ ಹೊಸ ದಿಕ್ಕು ಮತ್ತು ವೇಗವನ್ನು ನೀಡಿದೆ. ಬನ್ನಿ ಅಣ್ಣಂದಿರೇ, ಅಕ್ಕಂದಿರೇ, ಈಗ ನಾವು ಬಾಬಾವರು ಕೊಟ್ಟಿರುವ ಈ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ನಾನು ಸದಾ ಶ್ರೀಮತದಂತೆ ನಡೆಯುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮ ಮಿಲನದ ಅನುಭವಿ ಆತ್ಮನಾಗಿದ್ದೇನೆ. ನಾನು ತಂದೆಯ ನೆನಪಿನ ಅಗ್ನಿಯಲ್ಲಿ ಪಾಪಗಳನ್ನು ಸುಟ್ಟು ಹಾಕುವ ಯೋಗಿ ಆತ್ಮನಾಗಿದ್ದೇನೆ. ನಾನು ಮನುಷ್ಯ ಸೃಷ್ಟಿ ವೃಕ್ಷದ ಜ್ಞಾನವುಳ್ಳ ಮಾಸ್ಟರ್ ಬೀಜರೂಪ ಆತ್ಮನಾಗಿದ್ದೇನೆ. ನಾನು ಬುದ್ಧಿಯನ್ನು ಸುವರ್ಣ ಪಾತ್ರೆಯನ್ನಾಗಿ ಮಾಡಿಕೊಂಡಿರುವ ಪವಿತ್ರಾತ್ಮನಾಗಿದ್ದೇನೆ. ನಾನು ಅನ್ಯರ ವಿಶೇಷತೆಗಳನ್ನೇ ನೋಡುವ ಪವಿತ್ರ ಹಂಸ ಆತ್ಮನಾಗಿದ್ದೇನೆ. ನಾನು ಸಮಯವನ್ನು ಸಫಲ ಮಾಡುವ ಸದಾ ವಿಜಯಿ ಆತ್ಮನಾಗಿದ್ದೇನೆ. ನಾನು ತಂದೆಗೆ ಅತ್ಯಂತ ಪ್ರಿಯವಾದ ಲವ್ಲಿನ್ ಆತ್ಮನಾಗಿದ್ದೇನೆ. ಇಂದಿನ ಮುರಳಿಯಲ್ಲಿ ಬಾಬಾ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ. ಮಕ್ಕಳೇ, ನಿಮ್ಗೆ ನಿಮ್ಮ ಪ್ರಿಯತಮನನ್ನು ಬಿಟ್ಟು ಬೇರೆ ಯಾರ ನೆನಪಾದರೂ ಬರುತ್ತದೆಯೇ? ಈ ಒಂದು ಪ್ರಶ್ನೆಯನ್ನ ನಮ್ಮ ಹೃದಯಕ್ಕೆ ಕೇಳಿಕೊಳ್ಳೋಣ. ಪ್ರಿಯತಮನಾದ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತರಾಗುವುದೇ ನಮ್ಮ ಅಂತಿಮ ಗುರಿ. ಆ ಸ್ಥಿತಿಯನ್ನು ತಲುಪಲು ನಮ್ಮ ಬುದ್ಧಿಯೋಗವನ್ನು ಬೇರೆಲ್ಲೆಡೆಯಿಂದ ತೆಗೆದು ಒಬ್ಬ ತಂದೆಯಲ್ಲಿ ಜೋಡಿಸುವ ಅಭ್ಯಾಸವನ್ನು ಇಡೀ ದಿನ ಮಾಡೋಣ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ, ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.